ಕುರುಡನ ಪಾತ್ರದಲ್ಲಿ ಎನ್ಟಿಆರ್ಗೆ ವಿಲ್ಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಸೈಫ್. ಹಿರಿಯ ಚಿತ್ರ ನಿರ್ಮಾಪಕ ಪ್ರಿಯದರ್ಶನ್ ಹಾಸ್ಯ ಮನೋರಂಜನೆಯೊಂದಿಗೆ ವಿಶೇಷವಾಗಿ ಅಕ್ಷಯ್ ಕುಮಾರ್ ಅವರೊಂದಿಗೆ ರೋಚಕ ಹೊಸ ಯೋಜನೆಯೊಂದಿಗೆ ಮತ್ತೊಮ್ಮೆ ಜೊತೆಯಾಗುವ ಸಂಭವದಲ್ಲಿದ್ದಾರೆ. ಅವರು ಒಟ್ಟಿಗೆ ಹೇರಾಫೇರಿ ಮತ್ತು ಭೂಲ್ ಭುಲಯ್ಯಾನಂತಹ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಈಗ ನಿರ್ದೇಶಕರು ಸೈಫ್ ಅಲಿ ಖಾನ್ ಅವರೊಂದಿಗೆ ಮತ್ತೊಂದು ಯೋಜನೆಯಲ್ಲಿ ಜೊತೆಯಾಗಲು ಸಿದ್ಧರಾಗಿದ್ದಾರೆ. ಈಗಾಗಲೇ ಪ್ರಿಯದರ್ಶನ್ ಅವರು ಆಕರ್ಷಕ ಥ್ರಿಲ್ಲರ್ಗಳನ್ನು ನೀಡಲು ಹೆಸರುವಾಸಿಯಾಗಿದ್ದಾರೆ. ಸದ್ಯಕ್ಕೆ ಒಂದು ಸಿನಿಮಾ ಚರ್ಚೆಯಲ್ಲಿದ್ದು ಸೈಫ್ ಅಲಿ ಖಾನ್ ಅವರೊಂದಿಗೆ ಸಿನಿಮಾ ಮಾಡುವುದರಲ್ಲಿ ಇದ್ದಾರೆ. ಮಲಯಾಳಂ ಥ್ರಿಲ್ಲರ್ಗಳಲ್ಲಿ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿರುವ ಪ್ರಿಯದರ್ಶನ್ ಸೈಫ್ ಅವರನ್ನು ಪ್ರಮುಖ ಪಾತ್ರಕ್ಕಾಗಿ ನೋಡುತ್ತಿದ್ದಾರಂತೆ. ಜುಲೈ 2024 ಒಳಗೆ ಈ ಸಿನಿಮಾದಲ್ಲಿ ತೊಡಗಿ ಈಗಾಗಲೇ ಸಿನಿಮಾ ಸ್ಕ್ರಿಪ್ಟ್ ರೆಡಿಯಾಗಿದೆ ಎಂದು ವರದಿಯಾಗಿದೆ ಮತ್ತು ಈ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಕುರುಡನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಊಹಾಪೋಹಗಳಿವೆ. ಏನಾಗಲಿದೆ ಎಂದು ಕಾದು ನೋಡಬೇಕಿದೆ ಅಷ್ಟೇ. ಆಗಸ್ಟ್ನಲ್ಲಿ ಸೈಫ್ನ ಥ್ರಿಲ್ಲರ್ ಅನ್ನು ಮುಕ್ತಾಯಗೊಳಿಸುವ ಗುರಿಯನ್ನು ಪ್ರಿಯದರ್ಶನ್ ಹೊಂದಿದ್ದು ಜುಲೈ 2024 ಒಳಗೆ ಈ ಚಿತ್ರವನ್ನು ಪ್ರಾರಂಭದಿಂದ ಮುಗಿಸಲು 40 ದಿನಗಳ ವೇಳಾಪಟ್ಟಿಯೊಂದಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ. ನಂತರ ಅವರು ಅಕ್ಷಯ್ ಕುಮಾರ್ ಜೊತೆಗೆ ಹಾಸ್ಯದತ್ತ ಗಮನ ಹರಿಸಲು ಯೋಚಿಸುತ್ತಿದ್ದಾರೆ. ಸೈಫ್ ಕೊನೆಯದಾಗಿ ಲಂಕೇಶ್ ಆಗಿ ಕಾಣಿಸಿಕೊಂಡಿದ್ದು ರಾಮಾಯಣ ಆದಿಪುರುಷ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ತೆಲುಗು ಭಾಷೆಯ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಎನ್ಟಿಆರ್ಗೆ ವಿರೋಧಿಯಾಗಿ ನಿರ್ವಹಿಸಲಿದ್ದಾರೆ. ಪ್ರಿಯದರ್ಶನ್ ಅವರ ಇತ್ತೀಚಿನ ಯೋಜನೆ ಅಪ್ಪತ್ತ ಊರ್ವಶಿ ಮತ್ತು ಸಿದ್ಧಾರ್ಥ್ ಬಾಬು ನಟಿಸಿದ್ದಾರೆ. ಈ ಚಿತ್ರವು ಊರ್ವಶಿಯವರ 700ನೇ ಚಿತ್ರವಾಗಿದೆ.